ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ಅಭ್ಯರ್ಥಿಗಳೇ. ಯಾರೆಲ್ಲ ಅಭ್ಯರ್ಥಿಗಳು ಈ ವರ್ಷ ತಮ್ಮ ಡಿಗ್ರಿಗಳನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀರಿ ಅಥವಾ ಈ ವರ್ಷ 2025ನೇ ಸಾಲಿನಲ್ಲಿ ನೀವು BEd ಮಾಡಬೇಕು ಅಂತ ನಿಮ್ಮಲ್ಲಿ ಮನಸ್ಸಿದೆ. ಸೊ BEd ಗೌರ್ಮೆಂಟ್ ಕಾಲೇಜ್ಗಳಿಗೆ ಮತ್ತು ಗೌರ್ಮೆಂಟ್ ಸೀಟ್ಗಳಿಗೆ ನೀವು ಏನಾದರೂ ಕಾಯ್ತಾ ಇದ್ದರೆ, ಸೊ ಮುಂದಿನ ದಿನಗಳಲ್ಲಿ ನಿಮಗೆ ಅಪ್ಲಿಕೇಶನ್ ಯಾವಾಗ ಬರುತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಡೌಟ್ಗಳನ್ನು ಇಲ್ಲಿ ಕ್ಲಿಯರ್ ಮಾಡಲಿಕ್ಕೆ ನಾನು ಪ್ರಯತ್ನ ಕೂಡ ಮಾಡ್ತೇನೆ. ಸೊ ವಿಡಿಯೋ ಪೂರ್ತಿಯಾಗಿ ಕೇಳಿ. ಜೊತೆಗೆ ಯಾರ ಅಭ್ಯರ್ಥಿಗಳು ನೀವೆಲ್ಲ ವಿಡಿಯೋ ನೋಡ್ತಾ ಇದ್ದರೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮಲ್ಲಿ ಏನಾದರೂ ಡೌಟ್ ಇದ್ದರೂ ಕೂಡ ನಂಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸ್ಬೋದು. ನಾನು ಅದಕ್ಕೆ ಫ್ರೀ ಇದ್ದಾಗ ನನ್ನ ಬಿಡುವಿನ ವೇಳೆಯಲ್ಲಿ ನಾನು ನಿಮಗೆ ರಿಪ್ಲೈ ಕೂಡ ಮಾಡ್ತೇನೆ ವಿಡಿಯೋ ಮುಖಾಂತರ. ಓಕೆ, ಯಾವುದೇ ಥರ ಅಂತ ನಮ್ಮಲ್ಲಿ ದುಡ್ಡು ತೊಗೊಳ್ಳೋದಿಲ್ಲ, ನಾವು ಫ್ರೀಯಾಗಿ ಎಜುಕೇಷನ್ ಮಾಹಿತಿನ ಕೊಡ್ತೇನೆ. ಸೊ ನೋಡಿ, ಒಂದು ಪ್ರಶ್ನೆ ನೀವು ಕೇಳಿದಿರಿ ಏನಂದರೆ, ಯಾವ ರೀತಿಯಾಗಿ ಸೆಲೆಕ್ಷನ್ ಮಾಡ್ತಾರೆ? ನಾವು BEd ಅಪ್ಲಿಕೇಶನ್ ಹಾಕಿದರೆ ನಮ್ಗೆ ಗೌರ್ಮೆಂಟ್ ಕಾಲೇಜ್ ಬೇಕು ಅಥವಾ ಗೌರ್ಮೆಂಟ್ ಸೀಟ್ ಬೇಕಂತಂದರೆ, ಆ್ಯಡೆಡ್ ಕಾಲೇಜುಗಳ ಸೀಟ್ ಪಡ್ಕೋಬೇಕಂದ್ರೆ ಯಾವ ರೀತಿಯಾಗಿ ಸೆಲೆಕ್ಷನ್ ಮಾಡ್ತಾರೆ ನೋಡಿ. ನೀವು ತೆಗೆದುಕೊಂಡಿರುವಂತಹ ಡಿಗ್ರಿ, ಓಕೆ, ಏನೊಂದು ಡಿಗ್ರಿ ಇರುತ್ತಲ್ಲ, ಸೊ ಅದರ ಒಂದು ಅಗ್ರಿಗೇಟ್ ಮೇಲೆ ಪ್ಲಸ್ ನೀವು ಪಡೆದುಕೊಂಡಿರುವಂತಹ ಪರ್ಸೆಂಟೇಜ್, ಡಿಗ್ರಿ ಪರ್ಸೆಂಟೇಜು ಪ್ಲಸ್ ನಿಮ್ಮ ಕಾಸ್ಟ್, ಓಕೆ, ನಿಮ್ದು ಯಾವ ಕಾಸ್ಟ್ ಇದೆ ಆ ಒಂದು ಬೇಸಿಸ್ ಮೇಲೆ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಸೀಟ್ ಹಂಚಿಕೆಯನ್ನು ಮಾಡ್ತಾರೆ. ಪ್ರತಿ ವರ್ಷ ಸೀಟ್ ಹಂಚಿಕೆಯನ್ನು ಮಾಡ್ತಾರೆ. ಇದು ಪ್ರತಿ ವರ್ಷ ಸೇಮ್ ಇರೋದಿಲ್ಲ, ಬದಲಾವಣೆ ಆಗುತ್ತೆ. ಯಾಕಂದರೆ ಅದು ನಂಬರ್ ಆಫ್ ಅಪ್ಲಿಕೇಶನ್ಗಳ ಮೇಲೆ ಮತ್ತು ಆ ಒಂದು ಕಾಲೇಜಿಗೆ ಎಷ್ಟು ವಿದ್ಯಾರ್ಥಿಗಳು ಡಿಮಾಂಡ್ ಆಗಿದೆ, ಆ ಕಾಲೇಜಿಗೆ ಎಷ್ಟು ಡಿಮಾಂಡ್ ಆಗಿದೆ, ಅಪ್ಲಿಕೇಶನ್ ಎಷ್ಟು ಹಾಕಿರ್ತಾರೆ ಅದರ ಮೇಲೆ ಅದು ಕಟ್ ಆಫ್ ಆಗುತ್ತೆ ಪ್ರತಿ ವರ್ಷವೂ ಕೂಡ. ಮುಂದಿನ ದಿನಗಳಲ್ಲಿ ನಿಮಗೆ ಅದರ ಬಗ್ಗೆ ಮಾಹಿತಿನ ಕೂಡ ಕೊಡ್ತೇನೆ. ಓಕೆ, ಫಸ್ಟ್ ರೌಂಡಲ್ಲಿ ಕಟ್ ಆಫ್ ಎಷ್ಟಾಗುತ್ತೆ, ಸೆಕೆಂಡ್ ರೌಂಡಲ್ಲಿ, ಥರ್ಡ್ ರೌಂಡ್, ಫೋರ್ತ್ ರೌಂಡಲ್ಲಿ ಆಗುತ್ತೆ ಅಂತೇಳಿ. ಇದು ಅಪ್ಲಿಕೇಶನ್ಗಳು ಯಾವಾಗ ಕರೀತಾರೆ? ಸೊ ಪ್ರತಿ ವರ್ಷವೂ ಕೂಡ ಅಪ್ಲಿಕೇಶನ್ಗಳನ್ನು ಅಕ್ಟೋಬರ್ ಮಂತಲ್ಲಿ, ಹಿಂದಿನ ವರ್ಷದಲ್ಲಿ ಅಕ್ಟೋಬರ್ ಮಂತಲ್ಲಿ ಅಪ್ಲಿಕೇಶನ್ಗಳನ್ನು ಕರೆದಿದ್ದರು. ಸೊ ಈ ವರ್ಷವೂ ಕೂಡ ನಿಮಗೆ ಏನಾಗ್ಬೋದು ಅಂತಂದರೆ, ಪೇಪರಲ್ಲಿ ಆ್ಯಡ್ ನಿಮಗೆ ಮುಂದಿನ ತಿಂಗಳು ಕೊನೆಯ ವಾರದಲ್ಲಿ ನಿಮ್ಗಳಿಗೆ ಏನಾದರೂ ಒಂದು ಮಾಹಿತಿ ಬರಲಿಕ್ಕೆ, ಇಲಾಖೆಯಿಂದ ಮಾಹಿತಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ಕೂಡ ನಾನು ಏನು ಮಾಡ್ತೀನಪ್ಪ ಅಂತಂದರೆ ನಿಮಗೆ ಮಾಹಿತಿನ ಕೊಡ್ತೇನೆ. ಹೋದ ವರ್ಷ ಅಕ್ಟೋಬರ್ ಮಂತಲ್ಲಿ 2ನೇ ವಾರದಲ್ಲಿ ಬಂದಿತ್ತು. ಈ ವರ್ಷ ಕೂಡ ನನಗೆ ಅನಿಸ್ತಾ ಇದೆ ಮುಂದಿನ ಸೇಮ್ ಆ್ಯಸ್ ಯೂಸ್ವಲ್ ಅಕ್ಟೋಬರ್ ತಿಂಗಳಲ್ಲಿ ಅಪ್ಲಿಕೇಶನ್ ರಿಲೀಸ್ ಮಾಡ್ಬೋದು ಅಂತ. ಅದಕ್ಕಿಂತ ಮೊದಲು ಬಂದರೂ ಕೂಡ ನಾನು ನಿಮಗೆ ಮಾಹಿತಿನ ತಲುಪಿಸ್ತೇನೆ.